ಉಡುಪಿಯ ಸಮೀಪದ ಸುಂದರ ಪರಿಸರದಲ್ಲಿ ನೆಲೆಸಿರುವ ಹೆರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಸುಮಾರು 1200 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದೆ. ಈ ಸನ್ನಿಧಾನದಲ್ಲಿ ಜಗನ್ಮಾತೆಯು ಲಿಂಗ ಸ್ವರೂಪಿಯಾಗಿ ನೆಲೆಸಿರುವುದು ಅತ್ಯಂತ ವಿಶಿಷ್ಟವಾಗಿದೆ. ಪುರಾಣಗಳ ಪ್ರಕಾರ ಅನಾದಿ ಕಾಲದಲ್ಲಿ ಒಬ್ಬ ಸನ್ಯಾಸಿಯು ದೇವಿಯನ್ನು ಕುರಿತು ತಪಸ್ಸು ಮಾಡಿ ತಾನು ಕರೆದ ಕಡೆಗೆ ಬರಬೇಕೆಂದು ಪ್ರಾರ್ಥಿಸುತ್ತಾನೆ. ದೇವಿಯು ಅದಕ್ಕೆ ಒಪ್ಪಿ, ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೆ ನೀನು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು. ನನ್ನ ಗೆಜ್ಜೆಯ ಶಬ್ದ ಕೇಳುವವರೆಗೂ ನಾನು ನಿನ್ನ ಹಿಂದೆ ಬರುತ್ತಿದ್ದೇನೆ ಎಂದು ತಿಳಿ ಎಂದು ನಿಬಂಧನೆ ವಿಧಿಸುತ್ತಾಳೆ. ಸನ್ಯಾಸಿಯು ಮುಂದೆ ಸಾಗುತ್ತಿರಲು ಈ ಕ್ಷೇತ್ರಕ್ಕೆ ಬಂದಾಗ ಗೆಜ್ಜೆಯ ಶಬ್ದ ಕೇಳಿಸುವುದು ನಿಲ್ಲುತ್ತದೆ. ಗಾಬರಿಗೊಂಡ ಸನ್ಯಾಸಿ ಹಿಂದೆ ತಿರುಗಿ ನೋಡಿದಾಗ ದೇವಿಯು ಅಲ್ಲಿಯೇ ಲಿಂಗ ಸ್ವರೂಪಿಯಾಗಿ ಭೂಮಿಯಲ್ಲಿ ಅದೃಶ್ಯಳಾಗುತ್ತಾಳೆ. ತನ್ನ ನಿಬಂಧನೆ ಮುರಿದ ಕಾರಣ ತಾನು ಇನ್ನು ಮುಂದೆ ಬರುವುದಿಲ್ಲವೆಂದು ತಿಳಿಸಿ ಅಲ್ಲಿಯೇ ನೆಲೆಸುತ್ತಾಳೆ ಎಂಬುದು ಹೆರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಿಶೇಷ ಐತಿಹ್ಯವಾಗಿದೆ. ನಂತರದ ಕಾಲದಲ್ಲಿ ಕಪಿಲಹಸುವೊಂದು ಪೊಟರೆಯಲ್ಲಿದ್ದ ದೇವಿಯ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುತ್ತಿದ್ದನ್ನು ಗ್ರಾಮಸ್ಥರು ಕಂಡು ಇಲ್ಲಿ ಭವ್ಯ ದೇಗುಲವನ್ನು ನಿರ್ಮಿಸಿದರು. ಹೆರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಪ್ರಮುಖ ವಿಶಿಷ್ಟತೆಯೆಂದರೆ ಇಲ್ಲಿ ದೇವಿಯ ವಿಗ್ರಹಕ್ಕೆ ಹಿಂಬದಿಯಿಂದ ಅಲಂಕಾರ ಮಾಡದೆ ಲಿಂಗಸ್ವರೂಪಕ್ಕೆ ಆಭರಣಗಳನ್ನು ತೊಡಿಸಿ ಅದ್ಭುತವಾಗಿ ಅಲಂಕರಿಸಲಾಗುತ್ತದೆ. ಸಂತಾನ ಭಾಗ್ಯ ಮತ್ತು ವಿವಾಹದ ಅಡೆತಡೆಗಳನ್ನು ನಿವಾರಿಸುವ ತುಲಾಭಾರ ಸೇವೆ ಹಾಗೂ ರೋಗರುಜಿನಗಳನ್ನು ಗುಣಪಡಿಸುವ ಹಚ್ಚಳ ಸೇವೆಗೆ ಈ ಕ್ಷೇತ್ರವು ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ.